ನೋಡಿ ಸರ್, ಆ ಬೋರ್ಡ್ ಕಾಣ್ತಾ ಇಲ್ಲ, ಅದೇ ತಾರ್ ರೋಡಲ್ಲ, ಹಸುವೈತಲ್ಲ ಅದೇ ತಾರ್ ರೋಡು. 2 ಎಕರೆ 33 ಕುಂಟೆ. ತಾರ್ ರೋಡಿಂದ ಒಂದು 125 ಮೀಟ್ರು ಲ್ಯಾಂಡ್ ಕಡೆ ತೋರಿಸ್ತಾ ಇದ್ದೀನಿ. ಇದೇ ಲ್ಯಾಂಡು 2 ಎಕರೆ 33 ಕುಂಟೆ. ಈ ಗೇಟ್ ಎಂಟ್ರೆನ್ಸು ಮಳವಳ್ಳಿ ಟೌನಿಂದ ಬರೀ 7 ಕಿಲೋಮೀಟ್ರು. ಇದರಲ್ಲಿ ಒಂದು ಓಪನ್ ಬಾಮಿ ಬೋರ್ಗಲ್ ಐತೆ. ಜಾಗ ಮಾತ್ರ ಸೂಪರ್ ಆಗಿದೆ. ಮಳವಳ್ಳಿ ಟೌನ್ಗೆ ನಿಯರ್ ಹತ್ತಿರ ಇರುವಂಥ ಜಾಗ. ಸುತ್ತ ಪೆನ್ಷನೆಲ್ಲ ಆಗೈತೆ, ಸುತ್ತ ತೋಟಗಳು, ಒಂದು ಕಡೆ ಹಳ್ಳ ಬರ್ತದ, 2 ಕಡೆ ರೈತರ ಜಮೀನುಗಳು ಬರ್ತಾವ. ಅಂದ್ರೆ ಸುತ್ತ ರೋಡೇ ಬಿಟ್ಟಿದ್ದಾರೆ ಜಮೀನು ಸುತ್ತನೇ. 2 ಎಕರೆ 33 ಕುಂಟೆ ಬಂದಿರುವಂಥ ಜಾಗ. 9 ಅಡಿ ಕಲ್ಲಾಕ್ಷಿ ನೀಟಾಗಿ ಪೆನ್ಷನ್ ಮಾಡಿದ್ದಾರೆ ನೋಡಿ. ಜಾಗ ಮಾತ್ರ ಸೂಪರ್ ಆಗಿದೆ. ಮಳವಳ್ಳಿ ಟೌನಿಂದ 2 ಕಿಲೋಮೀಟ್ರು, ಬೆಂಗಳೂರಿಗೆ 100 ಕಿಲೋಮೀಟ್ರು. ತೋಟ ಮಾಡ್ಕೊಂಡಿರೋರ್ಗಂತೂ ಸೂಪರ್ ಜಾಗ ಇದೆ. ಮಳವಳ್ಳಿ ಟೌನ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಬೋರ್ಗಲ್ಲಂತೂ 3 ಇಂಚ್ ನೀರಿದೆ. ಜಾಗ ನೋಡಿ, ಅದ್ದೂರಿ ಜಾಗ. ನೀಟಾಗಿ ಪೆನ್ಷನ್ ಮಾಡಿ ಗೇಟ್ ಹಾಕ್ಸಿದ್ದಾರೆ ನೋಡಿ. ಸುತ್ತ ಲ್ಯಾಂಡ್ ಸುತ್ತ ಬಿಟ್ಟಿದ್ದಾರೆ, ಜಾಗ ಬಿಟ್ಟಿದ್ದಾರೆ. ಇದರಲ್ಲಿ 2 ಎಕರೆ 33 ಕುಂಟೆ ಪೇಪರು, ಒಂದು 20 ಕುಂಟೆ ಕರೋ ಬರ್ತದ. ಮಳವಳ್ಳಿ ಟೌನ್ಗೆ ನಿಯರ್ ಹತ್ರ ಇರುವಂಥ ಜಾಗ. ಕಲ್ಲಂತೂ 9 ಅಡಿ ಕಲ್ಲಾಕ್ಸಿ ನೀಟಾಗಿ ಪೆನ್ಷನ್ ಮಾಡಿದ್ದಾರೆ. ಇವರು ಕುಂಟೆ 3.5 ಲಕ್ಷ ಹೇಳ್ತಾ ಇದ್ದಾರೆ. ಇದು ಫುಲ್ ಖಾಲಿ ಲ್ಯಾಂಡು, ಹೆಂಗೆ ಬೇಕು ಹಂಗೆ ಡೆವಲಪ್ಮೆಂಟ್ ಮಾಡ್ಕೋಬೋದು. ಜಾಗ ಮಾತ್ರ ಸೂಪರ್ ಆಗಿದೆ ನೋಡಿ, ಸಖತ್ತಾಗಿದೆ ಜಾಗ. ಈ ಕಡೆ ಟೌನ್ಗೂ ಹತ್ರ, ಈ ಕಡೆ ಊರು ವಿಲೇಜ್ಗೂ ಹತ್ರ. 2 ಎಕರೆ 33 ಕುಂಟೆ ಪೇಪರು, ಒಂದು 20 ಕುಂಟೆ ಕರಾವು ದುಡ್ಡಿಲ್ಲ. ಪೇಪರ್ ಏನಿದೆ ಇಷ್ಟಕ್ಕೆ ಮಾತ್ರ. ಇವರು ಕುಂಟೆ 3.5 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಐತೆ. ತಾರ್ ರೋಡಿಂದ ಒಂದು 150 ಮೀಟ್ರು. ಮಳವಳ್ಳಿ ಟೌನಿಂದ ಬರೀ 2 ಕಿಲೋಮೀಟ್ರು. ಇದು ಜನರಲ್ಲು ಪರ್ಚೇಸ್ ಮಾಡಿರುವಂಥ ಜಾಗ. ಲೀಗಲ್ ಡಾಕ್ಯುಮೆಂಟು, ನಾಳೆ ಅಂದ್ರೆ ನಾಳೆನೇ ರಿಜಿಸ್ಟ್ರು. ಇದು ಹೆಂಗೆ ಬೇಕೋ ಹಾಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಕೋಬೋದು. ಜಾಗ ಮಾತ್ರ ಸೂಪರ್ ಆಗಿದೆ.